ಈಗ ಕಾರ್ಯಕ್ರಮದಲ್ಲಿ ನಾವು ಜಗದೀಶ್ ಶೆಟ್ಟರ್ ಅವರ ಮನೆಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇರ್ತೀವಿ. ಮನೆ ಕಟ್ಟೋದು ಮನೆಯ ಯಜಮಾನನೇ ಇರ್ಬೋದು, ಆದರೆ ಮನೆಯನ್ನು ಸಂಭಾಳಿಸೋದು, ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಮನೆಗೆ ಒಂದು ಕಳೆ ತರೋದು ಮನೆಯ ಯಜಮಾನಿಯಾಗಿರ್ತಾರೆ. ಸೊ ಈ ಮನೆಯ ಯಜಮಾನಿ ಶಿಲ್ಪಾ ಶೆಟ್ಟರ್ ಅವರು ನಮಗೆ ಮನೆಯನ್ನು ತೋರಿಸಲಿದ್ದಾರೆ. ಮೇಡಮ್, ಈ ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು? ಈ ಮನೆ ಕಟ್ಟಿ ನಮ್ಮ ದೊಡ್ಡ ಮಗನ ಮದುವೆ ಮುಂದೆ ಕಟ್ಟಿದ್ದೀವಿ. ಈ ಮನೆ ಕಟ್ಟಿ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಒಂದು 8-10 ವರ್ಷ ಆಯಿತು. 8 ವರ್ಷ 8 ವರ್ಷ ಆಯಿತು. ಓಕೆ. ಸೊ ಮನೆಗೆ ಪ್ರಕಲ್ಪ ಅಂತ ಹೆಸರಿಟ್ಟಿದ್ದೀರಾ? ಹಾಂ, ಅಂದ್ರೆ ಪ್ರಕಲ್ಪ ಅಂತ ಎದಕ್ಕೆ ಹೆಸರಿಟ್ಟಿದೆ ಅಂದರೆ ನನ್ನ ದೊಡ್ಡ ಮಗನ ಹೆಸರು ಪ್ರಶಾಂತ್, ಸಂಕಲ್ಪನ ಹೆಸರು ಸಂಕಲ್ಪ ಪ್ಲ ಬಂದೈತಲ್ಲ, ಅದಕ್ಕೆ ಕಲ್ಪ ಕೊಟ್ಟೀನಿ, ಪ್ರಕಲ್ಪ ಮಾಡಿದ್ದೀನಿ. ಪ್ರಕಲ್ಪ ಯಾರ ಐಡಿಯಾ? ಪ್ರಕಲ್ಪ ನಾನು ಮಾಡಿದ್ದು. ಸೊ ಈ ಮನೆನ ನಮ್ಮ ವೀಕ್ಷಕರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ, ರಾಜ್ಯದ ನಮ್ಮ ಜನರಿಗೆ ಪರಿಚಯ ಮಾಡಿಸ್ಕೊಡ್ತೀರಾ? ಇಲ್ಲಿ ಎಲ್ಲ ಕ್ಷೇತ್ರ ಜನಕ್ಕೆ ಎಲ್ಲ ಪರಿಚಯ ಇದೆ. ರಾಜ್ಯದ ಜನತೆಗೆ ಪರಿಚಯ ಮಾಡೋದಾದ್ರೆ ಮಾಡೋಣ, ಅದಕ್ಕೇನು ಅವಶ್ಯ ಇದೆ. ಎಸ್ ಮೇಡಮ್, ಹಾಗಿದ್ರೆ ಒಳಗಡೆ ಹೋಗೋಣ. ಹಾಂ, ಹೋಗೋಣ, ಅವಶ್ಯ. ಇದೊಂದು ಸೀಟ್ ಔಟ್ ಇದೆ ಮೇಡಮ್, ಮನೆಗೆ ಎಂಟ್ರಿ ಆದ ಇದು ಸೀಟ್ ಔಟ್ ಇದೆ. ಓಕೆ. ಇವಾಗ ಸರ್ ಯಾರು ಬಂದಾಗ ಇಲ್ಲಿ ಕೂತ್ ಸರ್ ಇಲ್ಲಿ ಬಂದು ಕೂತ್ ಮಾತಾಡ್ತಾರೆ ಯಾವಾಗಾರು ಯಾರು ಬಂದಾಗ. ನಮ್ಮ ಫ್ಯಾಮಿಲಿ ಫೋಟೋ ಇದೆ. ಫ್ಯಾಮಿಲಿ ಫೋಟೋ. ಅದು ಯಾವ ಟೈಮಲ್ಲಿ ತೊಗೊಂಡಿದ್ದು? ಅದು ಸಾಹೇಬರು ಶಾಸಕಾಂಗದ ನಾಯಕನ ಅಂತ ಆಯ್ಕೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ CM ಆಗು ಲಾಸ್ಟ್ ದಿವಸ ತೊಗೊಂಡಿದ್ದು. ದೇವ್ರ ಮನೆ ಇದೆ ಇಲ್ಲೇ ನಮ್ಮದು. ಅದಕ್ಕೆ ದಿನ ನಮ್ಮ ಗಿಡದಲ್ಲಿ ಹೂ ಆಗುತ್ತೆ, ಅದನ್ನ ಹಚ್ಚಿ ದೀಪ ಮಾಡಿ ಬೆಳಗ್ಗೆ ದೇವ್ರ ಮನೆಗೆ ಪೂಜೆ ಮಾಡ್ತೇನೆ. ಫುಲ್ಲು ದಾಸವಾಳ ಹೂವಲ್ಲೇ ಅಲಂಕಾರ ಮಾಡ್ತೇನೆ. ಮನೆ ದೇವರು ನಮ್ಮ ಬಸವಣ್ಣ ಫಕೀರ್ ಸ್ವಾಮಿ, ನಡ್ಕೊಂಡು ದೇವರು ಫಕೀರ್ ಸ್ವಾಮಿ. ನಮ್ಮ ಅತ್ತೆ ಹೇಗೆ ಮಾಡ್ತಿದ್ದಾರೆ ಹಾಗೆ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಆಮೇಲೆ ಗಣಪತಿ ಇಡ್ತೀವಿ. ಆಮೇಲೆ ಶುಕ್ರವಾರ ಪೂಜೆ ಮಾಡ್ತೀವಿ. ಶ್ರಾವಣದಲ್ಲಿ 5 ಶುಕ್ರವಾರ ಪೂಜೆ ಮಾಡ್ತೀವಿ. ಸರ್ ಯಾವ ದೇವರಿಗೆ ಜಾಸ್ತಿ ನಡ್ಕೊತಾರೆ? ಅವ್ರಿಗೆ ದೇವ್ರಕ್ಕಿಂತ ಅದೇ ಜನಪ್ರತಿನಿಧಿಗಳೇ ದೇವ್ರು ಅಂತ ಹೇಳ್ತಾ ಇರ್ತಾರೆ ಅವರು. ಆದರೆ ನಾ ಪೂಜೆ ಮಾಡ್ತೀನಿ, ಒಂದು ನಮಸ್ಕಾರ ಮಾಡ್ತಾರೆ, ಮಾಡಿ ಅಂದ್ರೆ ಮಾಡಿ ಹೋಗ್ತಾರೆ. ಇದು ಡೈನಿಂಗಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ ಮೇಡಮ್? ಡೈನಿಂಗಲ್ಲಿ ಮಾಡ್ತಾ ಇರ್ತೀವಿ. ಸಾಹೇಬ್ರಿದ್ದಾಗ ಎಲ್ಲ ಫ್ಯಾಮಿಲಿಯವ್ರ ಜೊತೆ ಸೇರಿ ಟಿಫಿನ್ ಮಾಡ್ತಾ ಇರ್ತೀವಿ. ಆಮೇಲೆ ಸಾಹೇಬ್ರೊಬ್ಬರೇ ಇದ್ರೂ ನಾವು ಜೊತೆ ಮಾಡ್ತಾಯಿರ್ತೀವಿ. ಒಮ್ಮೊಮ್ಮೆ ಎಲ್ಲ ನೆಂಟರು ಬಂದ್ರೂ ಇಲ್ಲೇ ಟಿಫಿನ್ ಮಾಡ್ತಾ ಇರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.